ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲಿನ ದಾಳಿ ರದ್ದುಗೊಳಿಸಿದ್ದಾರೆ ಟ್ರಂಪ್. ದಿಢೀರ್ ಯೂ ಟರ್ನ್ ಹೊಡೆದಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇರಾನ್ ಭೀಕರ ದಾಳಿಗೆ ದೊಡ್ಡಣ್ಣ ಬೆದರಿದ್ರ ಅನ್ನುವಂತಹ ಪ್ರಶ್ನೆ ಮೂಡಿದೆ. ವಾಯು ದಾಳಿಯನ್ನ ನಾನು ರದ್ದುಗೊಳಿಸಿದ್ದೇನೆ, ಶಾಂತಿ ಮಾತುಕತೆಗೆ ಇರಾನ್ ಸಮ್ಮತಿಸಿದೆ ಅಂತ ಹೇಳಿ ಟ್ರಂಪ್ ಇದೀಗ ಈ ರೀತಿಯಾದಂತಹ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಟ್ರೂತ್ ಸೋಷಿಯಲ್ ನಲ್ಲಿ ಟ್ರಂಪ್ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಒಪ್ಪಂದಕ್ಕೆ ಇಸ್ರೇಲ್, ಸೌದಿ ಸೇರಿದಂತೆ ಹಲವು ದೇಶಗಳು ಒಪ್ಪಿಗೆಯನ್ನ ನೀಡಿದೆ. ಇರಾನ್ ದೇಶದ ವಿರುದ್ಧ ನಡೆಸಲು ನಿಗದಿಯಾಗಿದ್ದ ಮಿಲಿಟರಿ ಕಾರ್ಯಾಚರಣೆ ಹಾಗೂ ಭೀಕರ ಬಾಂಬ್ ದಾಳಿಗಳನ್ನು ಕೊನೆಯ ಕ್ಷಣಗಳಲ್ಲಿ ಕ್ಯಾನ್ಸಲ್ ಮಾಡಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಘೋಷಿಸಿದ್ದಾರೆ. ಇರಾನ್ನ ಉನ್ನತ ನಾಯಕರೊಂದಿಗೆ ನಡೆಸಲಾದಂತಹ ರಾಜತಾಂತ್ರಿಕ ಮಾತುಕತೆಗಳು ಅತ್ಯಂತ ಮಹತ್ವದ ಹಂತವನ್ನು ತಲುಪಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ತಮ್ಮದೇ ಒಡೆತನದ ಟ್ರೂತ್ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಸಂದೇಶವನ್ನ ಪ್ರಕಟಿಸಿರುವ ಡೊನಾಲ್ಡ್ ಟ್ರಂಪ್, ಇರಾನ್ನ ಅತ್ಯುನ್ನತ ಮಟ್ಟದ ನಾಯಕತ್ವದೊಂದಿಗೆ ನಡೆದಿರುವಂತಹ ಶಾಂತಿ ಮಾತುಕತೆಗಳಿಗೆ ಸಮ್ಮತಿ ದೊರೆತಿದೆ ಅನ್ನೋದಾಗಿ ತಿಳಿಸಿದ್ದಾರೆ. ಇರಾನ್ನ ಉನ್ನತ ನಾಯಕರೊಂದಿಗೆ ನಡೆದಂತಹ ಸಮಾಲೋಚನೆಗಳು ಯಶಸ್ವಿಯಾಗಿರುವುದರಿಂದ ಇವತ್ತು ಸಂಜೆ ಇರಾನ್ ವಿರುದ್ಧ ನಡೆಸುವುದಕ್ಕೆ ಉದ್ದೇಶಿಸಲಾಗಿದ್ದ ವಾಯುದಾಳಿ ಅಂದ್ರೆ ನಿನ್ನೆ ನೈಟ್ ಭೀಕರವಾದಂತಹ ದಾಳಿಯನ್ನ ಮಾಡ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರ್ತಾರೆ ಇರಾನ್ ಮೇಲೆ. ಹಾಗಾಗಿ ಆ ವಾಯುದಾಳಿ ಮತ್ತೆ ಮಿಲಿಟರಿ ಕ್ರಮಗಳನ್ನ ರದ್ದುಗೊಳಿಸಿದ್ದೇನೆ ಅನ್ನುವಂತ ಒಂದು ಪೋಸ್ಟ್ ಅನ್ನ ಕೂಡ ಶೇರ್ ಮಾಡಿದ್ದಾರೆ. ಹೊಸ ಒಪ್ಪಂದದ ಅಂತಿಮ ರೂಪುರೇಷೆಗಳ ಕುರಿತ ನಡೆದ ಚರ್ಚೆಗಳಿಗೆ ಸಂಬಂಧಪಟ್ಟ ಎಲ್ಲ ರಾಷ್ಟ್ರಗಳು ಒಪ್ಪಿಗೆಯನ್ನ ಸೂಚಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪಿಸುವಂತ ನಿಟ್ಟಿನಲ್ಲಿ ಸಿದ್ಧವಾಗಿರುವಂತಹ ಈ ಐತಿಹಾಸಿಕ ಒಪ್ಪಂದಕ್ಕೆ ಜಾಗತಿಕ ಮಟ್ಟದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಅಮೆರಿಕ ಮತ್ತು ಇರಾನ್ ಮಾತ್ರವಲ್ಲದೆ ಇಸ್ರೇಲ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೆ ಕತಾರ್, ಟರ್ಕಿ, ಪಾಕಿಸ್ತಾನ, ಬಹರೇನ್, ಕುವೈತ್, ಜೋರ್ಡಾನ್ ಹಾಗೂ ಈಜಿಪ್ಟ್ ಸೇರಿದಂತೆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ದೇಶಗಳು ಕೂಡ ಈ ಒಪ್ಪಂದದ ನಿಯಮಗಳಿಗೆ ತಮ್ಮ ಅಧಿಕೃತವಾದಂತಹ ಅನುಮೋದನೆಯನ್ನ ನೀಡಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಈ ರೀತಿಯಾಗಿ ಬಹಿರಂಗವನ್ನ ಪಡಿಸಿದ್ದಾರೆ. ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ನೀಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಹೊಸದೇನಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಒಂದೊಂದು ಬಾರಿ ಭೀಕರವಾದಂತಹ ದಾಳಿಯನ್ನ ನಾವು ಮಾಡ್ತೇವೆ ಇರಾನ್ ಮೇಲೆ, ಇರಾನ್ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನ ಕೊಡೋದು, ಅದಾದ ನಂತರದಲ್ಲಿ ಒಪ್ಪಂದಕ್ಕೆ ಅವರು ಸಮ್ಮತಿಯನ್ನ ಸೂಚಿಸ್ತಾ ಇದ್ದಾರೆ. ಹಾಗಾಗಿ ನಾವು ದಾಳಿಯನ್ನ ಮಾಡೋದಿಲ್ಲ ಅಂತ ಹೇಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಹಿಂತೆಗೆಯುವಂತಹ ಕೆಲಸವನ್ನ ಡೊನಾಲ್ಡ್ ಟ್ರಂಪ್ ಅವರು ಸಾಕಷ್ಟು ಬಾರಿ ಮಾಡಿದ್ದಾರೆ. ಹಾಗಾಗಿ ಈಗ ಇವರು ಹೇಳ್ತಾ ಇರುವಂತಹ ಒಂದು ಹೇಳಿಕೆ ಆಗಿರಬಹುದು, ಅಥವಾ ಇವರು ಹೊರಡಿಸಿರುವಂತಹ ಪ್ರಕಟಣೆ, ಅಥವಾ ಇವರು ಮಾಡಿರುವಂತಹ ಪೋಸ್ಟ್ ಇನ್ಯಾವ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಇನ್ನೇನಾದ್ರೂ ಭೀಕರ ದಾಳಿಗೆ ಕಾರಣ ಆಗತ್ತಾ, ಅಥವಾ ಆಗ್ತಾ ಇರುವಂತಹ ಯುದ್ಧ ಅಲ್ಲಿಗೆ ಏನಾದ್ರೂ ಫುಲ್ ಸ್ಟಾಪ್ ಅನ್ನ ಇಡಬಹುದಾ ಅನ್ನೋದಾಗಿ ಒಟ್ಟಾರೆಯಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಹೊಸದಾದ ಒಂದು ಎಚ್ಚರಿಕೆಯನ್ನ ನೀಡಿದ್ರು. ಟೆಹರಾನ್ ವಿರುದ್ಧ ಅಮೆರಿಕ ಪ್ರಬಲ ಮಿಲಿಟರಿ ದಾಳಿಯನ್ನ ನಡೆಸಲಿದೆ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿರ್ತಾರೆ. ಇರಾನ್ನ ಇಂಧನ ಮೂಲಸೌಕರ್ಯದ ಪ್ರಮುಖ ಅಂಶಗಳ ವಿರುದ್ಧವಾಗಿಯೂ ಕೂಡ ಕ್ರಮಕ್ಕೆ ಸೂಚನೆಯನ್ನ ನೀಡಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಇನ್ನು ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ನಿನ್ನೆ ನೈಟ್ ಭೀಕರವಾದಂತಹ ದಾಳಿ ಆಗತ್ತೆ ಇರಾನ್ ಮೇಲೆ ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಇದೀಗ ದಿಢೀರನೆ ಯೂ ಟರ್ನ್ ಹೊಡೆದಿರೋದು ಯಾವ ಕಾರಣಕ್ಕೆ, ಜೊತೆಗೆ ಹಲವು ದೇಶಗಳು ಒಪ್ಪಂದಕ್ಕೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳೇನು? ದಿವ್ಯದಾಸ್, ಏನು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳೇ ಹಾಗೆ. ಏನು ಯುದ್ಧ ಆರಂಭ ಆದಾಗಿನ ದಿನದಿಂದಲೂ ಕೂಡ ಏನು ಪ್ರತಿ ದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡುವಂತದ್ದು, ಮತ್ತೆ ಜೊತೆಗೆ ಇದು ಕೂಡ ಏನು ಇರಾನ್ಗೆ ಗೊತ್ತಿರುವಂತ ವಿಚಾರನೆ. ಅಂದ್ರೆ ಇವರು ಎಲ್ಲೋ ಒಂದ್ ಕಡೆ ಮಿಸ್ಲೀಡ್ ಮಾಡಕ್ಕೆ ಈ ರೀತಿಯಾದಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ರಂಪ್ ಅವರು ಹೇಳಿದರೆ ಒಂದು ಶೀಘ್ರದಲ್ಲೇ ಈ ವೀಕ್ ಅಲ್ಲಿ ಒಂದು ಗ್ರೇಟ್ ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇದೆ. ಇದಕ್ಕೆ ಇರಾನ್ ಈಗ ಏನು ನಂಬಿಕಸ್ಥ ಜೊತೆಗೆ ಏನು ಘೋಷಿತವಾಗಿರುವಂತಹ ಮಜತುಬಾ ಖಮೇನಿ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನೇನು ಕೆಲವೇ ಅಂದ್ರೆ ಈ ವೀಕ್ ಒಳಗಡೆ ಏನು ಹೊರ್ಮುಜ್ ಜಲಸಂಧಿ ಕೂಡ ಓಪನ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಇರಾನ್ ನಿರಾಕರಿಸಿದೆ. ಇಲ್ಲ, ಆತರ ಯಾವುದೇ ರೀತಿಯಾದಂತಹ ಮಾತುಕತೆ ನಡೆದಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಒಪ್ಪಂದನೂ ಕೂಡ ಈ ಬಗ್ಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಕೂಡ ಈ ಬಗ್ಗೆ ಏನು ಇದನ್ನ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದೆ ಟ್ರಂಪ್ ಅವರ ಒಂದು ಹೇಳಿಕೆಗೆ. ಜೊತೆಗೆ ಇದಕ್ಕಿಂತ ಬಿಫೋರ್ ಅಂದ್ರೆ ಈ ಸ್ಟೇಟ್ಮೆಂಟ್ ಹೇಳೋದಕ್ಕಿಂತ ಮುಂಚೆ ಅವರು ಹೇಳ್ತಾ ಇದ್ರು ಏನು ಕಾರ್ಗ್ ಐಲ್ಯಾಂಡ್ ಸೇರಿದಂತೆ ಇನ್ನಿತರ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಸೇರಿದಂತೆ ಅವೆಲ್ಲವನ್ನೂ ಕೂಡ ನಾವು ನಮ್ಮ ಕಂಟ್ರೋಲಿಗೆ ತಗೊಂತೀವಿ. ಇಡೀ ಏನು ಆಯಿಲ್ ಮತ್ತೆ ಗ್ಯಾಸ್ ಮಾರ್ಕೆಟ್ ಅನ್ನೇ US ಕಂಟ್ರೋಲಿಗೆ ತಗೊಂತೀವಿ ಅಂತ ಹೇಳ್ತಾ ಇದ್ರು. ಬಟ್ ಅದಾದ ನಂತರ
ಅಂದ್ರೆ ಈ ರೀತಿಯಾಗಿ ಏನು ವಾರು ಎಂಡ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಸುಖಾಂತ್ಯ ಆಗುತ್ತೆ ಅಂತ ಹೇಳ್ತಾ ಇರೋ. ಬಟ್ ಇದನ್ನ ಅವರು ನಂಬಲ್ಲ. ಅಂದ್ರೆ ಬೇರೆ ಏನೋ ಪ್ಲಾನ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಇರಾನ್ ಇದನ್ನ ನಿರಾಕರಣೆ ಮಾಡಿದೆ. ಜೊತೆಗೆ ಇನ್ನೊಂದು ಕಡೆ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ, ಏನು ಈಗಾಗಲೇ ಏನು ಮಧ್ಯಸ್ಥಿಕೆ ವಹಿಸಿರುವಂತಹ ಪಾಕಿಸ್ತಾನ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಲಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಕೂಡ ಯಾವುದೇ ರೀತಿಯಾದಂತಹ ಕನ್ಕ್ಲೂಷನ್ ಬಂದಿಲ್ಲ. ಎಲ್ಲವೂ ಕೂಡ ಅವರವರ ಮೂಗಿನ ನೇರಕ್ಕೆ ಮಾತಾಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಅದರಲ್ಲೂ ಕೂಡ ಟ್ರಂಪ್ ಅವರು ತಮಗೆ ಏನ್ ಅನ್ಸುತ್ತೆ ಅದನ್ನ ಮಾತ್ರ ಹೇಳ್ತಾರೆ ಹೊರತು ಬೇರೆ ದೇಶಗಳ ಒಪ್ಪಿಗೆ ಇದೆಯೋ ಇಲ್ವೋ ಅವ್ರ ಜೊತೆ ಮಾತುಕತೆನೂ ಕೂಡ ಮಾಡದೆ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಡುವಂತದ್ದು. ಈ ನಡುವೆ ಏನು ಭಾರತದ ಏನು ಒಮನ್ನಲ್ಲಿ ಭಾರತದ ಒಂದು ಏನು ಕಮರ್ಷಿಯಲ್ ಹಡಗಾಗಿರುವಂತಹ ಸೆಟ್ಬಲ್ಲೋ ಮೇಲೆ ದಾಳಿ ನಡೆದಿದ್ದು, ಅದರಲ್ಲಿ ಭಾರತೀಯ 3 ಜನರು ನಾಪತ್ತೆಯಾಗಿದ್ರು. ಬಟ್ ಈಗ ಅವ್ರ ಮೇಲೆ ಗುಂಡಿನ ದಾಳಿ ಆಗಿರುವುದು ಖಚಿತ ಆಗಿದೆ. ಈ ಬಗ್ಗೆ ಕೂಡ ಭಾರತ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಜೊತೆಗೆ US ಎಂಬೆಸಿಗೆ ಈ ಬಗ್ಗೆ ಏನೋ ಎಕ್ಸ್ಪ್ಲನೇಷನ್ ಕೂಡ ಕೇಳಿದೆ. ಈ ರೀತಿಯಾದಂತಹ ಒಂದು ದಾಳಿಯನ್ನ ಖಂಡಿಸಿರುವಂತಹ ಭಾರತ ನಿಜಕ್ಕೂ ಕೂಡ ಇದು ಒಂದು ತೀವ್ರತರವಾದಂತಹ ಏನು ಮಾನವ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಘಟನೆಗಳು ಮೇಲಿಂದ ಮೇಲೆ ಭಾರತೀಯರ ಮೇಲೆ ಆಗಿರುವಂತದ್ದು ತುಂಬಾ ಖಂಡನೀಯ. ನೀವು ರೆಸ್ಪಾನ್ಸ್ ಅನ್ನ ಉತ್ತರವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಭಾರತ ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಆದಷ್ಟು ಬೇಗ ಈ ಒಂದು ಯುದ್ಧವನ್ನ ಕೊನೆಗೊಳಿಸುವ ನಿಟ್ಟಿನಲ್ಲಿ ಎರಡೂ ದೇಶಗಳು ಒಂದು ನೆಗೋಸಿಯೇಷನ್ಗೆ ಬಂದು ಒಂದು ಡೀಲ್ ಅಗ್ರಿಮೆಂಟ್ ಗೆ ಒಪ್ಪಿಗೆಬೇಕು ಅಂತ ಹೇಳಿ ಭಾರತ ಕೂಡ ಈಗಾಗಲೇ ಆಗ್ರಹವನ್ನ ಮಾಡಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ವೆಸ್ಟ್ ಏಷ್ಯಾ ವಾರು ದಿನದಿಂದ ದಿನಕ್ಕೆ ಬೇರೆ ಬೇರೆ ರೂಪವನ್ನ ತಾಳ್ತಾ ಇದ್ದು. ಅಂದ್ರೆ ಯಾರಲ್ಲಿ ಏನಾಗುತ್ತೆ, ಯಾರು ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದ್ ರೀತಿಯಾಗಿ ಏನಾದ್ರೂ ಬೈ ಚಾನ್ಸ್ ಆತರ ಒಂದ್ ವೇಳೆ ನೆಗೋಸಿಯೇಷನ್ ಬಂದು ಅಗ್ರಿಮೆಂಟ್ ಎಂಡ್ ಆಗಿತ್ತೆ ಆದ್ರೆ ಖಂಡಿತವಾಗೂ ಕೂಡ ಎಲ್ಲಾ ದೇಶಗಳು ಸರ್ವಸಮ್ಮತದಿಂದ ಒಪ್ಪಿಗೆ ಕೊಡುವಂತಹ ಸಾಧ್ಯತೆಗಳು ಇದಾವೆ ಈಗಾಗಲೇ. ಯಾಕೆಂದ್ರೆ ಇಡೀ ಏನು ವೆಸ್ಟ್ ಏಷ್ಯಾವನ್ನ ನಂಬಿರುವಂತ ಏನು ಇರಾನ್ ಅನ್ನ ಡೆವಲಪ್ ಆಗಿ ಇರಾನ್ ಮೇಲೆ ಡಿಪೆಂಡ್ ಆಗಿರುವಂತವ್ರು ಹೊರ್ಮುಜ್ ಜಲಸಂಧಿಯಿಂದ ಕ್ಲೋಸ್ ಆಗಿರುವಂತ ಎಫೆಕ್ಟ್ ಎಲ್ಲರಿಗೂ ಕೂಡ ತಟ್ಟಿದೆ. ಅದಕ್ಕೋಸ್ಕರ ಎರಡೂ ದೇಶಗಳಿಗೂ ಕೂಡ ಭಾರತ ಸೇರಿದಂತೆ ಇನ್ನಿತರ ಎಲ್ಲಾ ದೇಶಗಳನ್ನು ಕೂಡ ಆದಷ್ಟು ಬೇಗನೆ ಒಂದು ಡೀಲ್ ಅಗ್ರಿಮೆಂಟ್ ಗೆ ಬರೋದು ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ದಿವ್ಯದಾಸ್. ಓಕೆ ಅನಂತರಾಮಯ್ಯ, ಒಂದು ಕಡೆ ಇರಾನ್ ಕೂಡ ಸ್ಪಷ್ಟಪಡಿಸಿದೆ ಯಾವುದೇ ರೀತಿಯಾದಂಥ ಒಪ್ಪಂದದ ಕುರಿತಂತೆ ನಾವು ಒಪ್ಪಿಗೆಯನ್ನು ಸೂಚನೆ ಕೊಟ್ಟಿಲ್ಲ ಅಂತ ಹೇಳಿ. ಈ ನಡುವೆ ಇರಾನ್ನ ಪ್ರತಿದಾಳಿ ಏನಾದರೂ ಬಹಳ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂಥ ಭೀತಿಯಿಂದ ಅಮೆರಿಕ ಈ ರೀತಿ ಉಲ್ಟಾ ಹೊಡೆದಿದ್ದ ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಂತ ಹೇಳ್ತೀರಾ, ಏನು ಹೇಳ್ಬೋದು? ಖಂಡಿತ. ಯಾಕೆಂದ್ರೆ ಟ್ರಂಪ್ ಅವರು ಯಾವುದೇ ರೀತಿಯಾದಂತಹ ಒಂದು ದಾಳಿಯನ್ನ ಮಾಡಿದ್ರು ಕೂಡ ಅದನ್ನ ಅಷ್ಟೇ ಸೂಕ್ಷ್ಮವಾಗಿ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡೋ ನಿಟ್ಟಿನಲ್ಲಿ ಇರಾನ್ ಕಳೆದ ಏನು ಏಪ್ರಿಲ್ ನಿಂದಲೂ ಕೂಡ ಮಾಡ್ತಲೇ ಬಂದಿರುವಂತದ್ದು. ಅಂದ್ರೆ ಇಷ್ಟೊತ್ತಿಗೆ ಸರೆಂಡರ್ ಆಗೋದಾಗಿದ್ರೆ ಯಾವತ್ತೂ ಆಗ್ಬೇಕಾಯ್ತು. ಬಟ್ ಅವರು ತಮ್ಮ ಒಂದು ನಿಲುವಿಗೆ ಅವರು ಸ್ಪಷ್ಟವಾಗಿದ್ದಾರೆ. ಇಡೀ ಇರಾನ್ ದೇಶ ಏನು ಅವರ ಒಂದು ಬೆಂಬಲವಾಗಿ ನಿಂತಿರುವಂತದ್ದು. ಅಂದ್ರೆ ಕೇವಲ ಸೋಲ್ಜರ್ಸ್ IRGC ಅಥವಾ ಇನ್ನಿತರ ಏನು ರಿಪಬ್ಲಿಕ್ ಆಫ್ ಇರಾನ್ ಅಷ್ಟೇ ಅಲ್ಲ, ಅವ್ರ ಜೊತೆ ಪಬ್ಲಿಕ್ ಕೂಡ ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತಿರುವಂತದ್ದು. ಅಂದ್ರೆ ದೇಶ ಎಂತಹ ಒಂದು ಪರಿಸ್ಥಿತಿನಲ್ಲಿದೆ ಅನ್ನೋದು ಇರಾನ್ಗೆ ಆಲ್ರೆಡಿ ಗೊತ್ತಿದೆ. ಬಟ್ ಆದ್ರೂ ಕೂಡ ಈ ಪ್ರಾಣ ಹೋದ್ರೂ ನಾವು ದೇಶಕ್ಕೋಸ್ಕರ ನಾವು ಇರ್ತೀವಿ ಅನ್ನೋದು ಅವರ ಒಂದು ಸ್ಪಷ್ಟ ನಿಲುವಾಗಿದೆ. ಅದು ಟ್ರಂಪ್ ಕೂಡ ಗೊತ್ತಿದೆ. ಏನೇನ ಎದುರಿಸಿ ಬೆದರಿಸಿ ಏನೇನೋ ಮಾಡಕ್ ಹೋದ್ರು ಕೂಡ ಅವರು ಬಗ್ತಾ ಇಲ್ಲ. ಆ ರೀತಿಯಾಗಿ ಏನು ಮೊನ್ನೆ ಕೂಡ ಏನು ಅಮೆರಿಕದ ಒಂದು ಏನು ಅಪಾಚೆ ಹೆಲಿಕಾಪ್ಟರ್ ಅನ್ನೇ ಹೊಡೆದು ಉರುಳಿಸಿದ್ದಾರೆ ಮತ್ತೆ ಸಾಕಷ್ಟು ಡ್ಯಾಮೇಜ್ ಅನ್ನು ಕೂಡ ಮಾಡಿದ್ದಾರೆ. ಬಟ್ ಟ್ರಂಪ್ ಅವ್ರಿಗೂ ಇದು ಗೊತ್ತಿದೆ. ಅದನ್ನ ಎಲ್ಲೂ ಕೂಡ ಅವರು ಬಹಿರಂಗವಾಗಿ ಹೇಳ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿನಲ್ಲಿ ಇದ್ದಾರೆ. ಹೀಗಾಗಿ ಒಂದು ಏನಪ್ಪಾ ಅಂದ್ರೆ ಎಲ್ಲಿ ಅವ್ರನ್ನ ಎದುರಿಸಲ್ಲ, ಅವ್ರಿಗೆ ಪ್ರತ್ಯುತ್ತರ ಕೊಡಕ್ಕಾಗಲ್ಲ ಅನ್ನೋದು ಫೈನಲ್ ಆಗಿ ಅವ್ರಿಗೆ ಗೊತ್ತಾಗಿದೆಯೋ ಆ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಸ್ಟೇಟ್ಮೆಂಟ್ ಇಲ್ಲ, ಅವ್ರು ಒಪ್ಪಿದ್ದಾರೆ ಅಂತ ಹೇಳಿ. ಅಂದ್ರೆ ನಾನು ಒಪ್ಕೊಂಡಿನ ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಅವಮಾನವಲ್ಲ. ಯಾಕೆಂದ್ರೆ ವಿಶ್ವದ ದೊಡ್ಡ ಹೇಳ್ಕೊಂಡಿರುವಂತವ್ರು ಅಂತ ಒಂದು ಸಣ್ಣ ದೇಶಕ್ಕೆ ನಾನು ಒಪ್ಕೊಂಡೆ ಅಂತ ಹೇಳೋದು ಟ್ರಂಪ್ ಅವ್ರಿಗೆ ಆಗಲ್ಲ. ಹಾಗಾಗಿ ಅದು ಅವಮಾನ. ಹಾಗಾಗಿ ಅವ್ರ ಮೇಲೆ ಆಗ್ಬಿರೋದು ಇಲ್ಲ, ಇರಾನ್ ಒಪ್ಪಿದೆ, ಇದಕ್ಕೆ ನಾವು ಏನು ಒಂದು ಅಂತಿಮವಾಗಿರುವಂತಹ ಒಂದು ಡೀಲ್ಗೆ ಸಹಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಇರಾನ್ನ ಒಂದು ಧೈರ್ಯದ ನಿಲುವು ನಿಜಕ್ಕೂ ಕೂಡ ಟ್ರಂಪ್ ಅವ್ರನ್ನ ಒಂದ್ ರೀತಿಯಾಗಿ ತುಂಬಾ ಅಂದ್ರೆ ಇಕ್ಕಟ್ಟಿಗೆ ಸಿಲುಕಿಸಿರುವಂತಹ ಸ್ಥಿತಿ ಅಂತೂ ಖಂಡಿತವಾಗಿಯೂ ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ದಿವ್ಯ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.